ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಫುಡ್ಸ್. ಗೆಳೆಯರೆ, ಇದು 10th ಕ್ಲಾಸ್ ಯಲ್ಲಪ್ಪ ಗಾರ್ಡನ್, ಮಲ್ಲೇಶ್ವರಂ, RV ಮೆಟ್ರೋಪಾಲಿಸ್ ಲ್ಯಾಬ್ ಪಕ್ಕದಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಜೋಳದ ರೊಟ್ಟಿ ಮತ್ತೆ ಅಕ್ಕಿ ರೊಟ್ಟಿ ಸಖತ್ತು ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನ್ ಸಿಗುತ್ತೆ, ಹೇಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಹಾಗೆ ಫ್ರೆಂಡ್ಸ್, ಇಲ್ಲಿ ಡೈಲಿ ಪಲ್ಯಗಳು ಚೇಂಜ್ ಮಾಡ್ತಾ ಇರ್ತಾರೆ. ಹಾಗೆ ರೈಸ್ ಬಾತ್ ಕೂಡ ಚೇಂಜ್ ಮಾಡ್ತಾ ಇರ್ತಾರೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಸಿಗುತ್ತೆ. ತುಂಬಾನೇ ಸಖತ್ತಾಗಿರುತ್ತೆ. ಹಾಗೆ ಶೇಂಗಾ ಹೋಳಿಗೆ ಮತ್ತೆ ಬೇಳೆ ಹೋಳಿಗೆನೂ ಕೂಡ ಸಿಗುತ್ತೆ. ಬೇಳೆ ಹೋಳಿಗೆ ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಇಲ್ಲಿ ಬೇಳೆ ಹೋಳಿಗೆ, ಶೇಂಗಾ ಹೋಳಿಗೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ ಎಲ್ಲ ಟೇಸ್ಟ್ ಮಾಡಿದ್ವಿ. ತುಂಬಾನೇ ಸಖತ್ತಾಗಿತ್ತು ಫ್ರೆಂಡ್ಸ್. ತುಂಬಾ ಇಷ್ಟ ಆಯ್ತು. ಈಗ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಬನ್ನಿ ನೋಡೋಣ. ಒಂದೊಂದು ದಿವಸ ಒಂದೊಂದು ತರ ಕಲರ್ ರೈಸ್ಗಳು ಮಾಡ್ತಾ ಇರ್ತಾರೆ. ಅಂದ್ರೆ ಮೆಂತ್ಯ ಬಾತು, ಟೊಮೆಟೊ ಬಾತು, ಪಲಾವು, ಈ ರೀತಿ ಡೈಲಿ ಚೇಂಜ್ ಮಾಡ್ತಾ ಇರ್ತಾರೆ. ನೋಡಿ, ಬಿಸಿ ಬಿಸಿಯಾದ ವೆಜಿಟೇಬಲ್ ಪಲಾವು ರೆಡಿ ಆಗಿದೆ. ಏನ್ ಸಖತ್ತ ಕಾಣ್ತಾ ಇದೆ ಅಲ್ವಾ? ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸೊ ನನ್ನ ಹೆಸರು ರಾಜು ಅಂತ ಹೇಳಿ. ಸರ್, ಏನ್ ತಗೊಂಡ್ರಿ ಇವಾಗ? ಸೊ ಇಲ್ಲಿ ಬಂದು ಯೂಶಲಿ ನಾನು ತುಂಬಾ ವರ್ಷದಿಂದ ಬರ್ತಿದ್ದೀನಿ. ಅಂದ್ರೆ ಯೂಶಲಿ 1 year ಇದ್ದ ಮಲ್ಲೇಶ್ವರಂ ಅಂದ್ರೆ ಇದೇ ಹೋಟೆಲ್ಗೆ ಬರೋದು. ಸೊ ಮನೆ ತರ ಊಟ ಇರುತ್ತೆ ಇಲ್ಲಿ. ಇಲ್ಲಿ ನಾನು ಚಪಾತಿ ಊಟ ಪ್ರಿಫರ್ ಮಾಡಿರೋದು. ಓಕೆ. ಬಂದಾಗ ಬೇರೆ ಟೈಮಲ್ಲೆಲ್ಲ ಒಬ್ಬಟ್ಟೆಲ್ಲ ಮಾಡ್ತಾ ಇದ್ದೀನಿ. ಓಕೆ. ಮನೇಲಿ ತರ ಇರೋದಂಗೆ ಇರುತ್ತೆ. ಸೊ ರೇಟ್ ಕೂಡ ರೀಸನಬಲ್ ಇರುತ್ತೆ. ಓಕೆ. ಸೊ ಈ ಕಡೆ ಬಂದಾಗ ಈ ಹೋಟ್ಲನ್ನ ಪ್ರಿಫರ್ ಮಾಡ್ತೀನಿ. ಬೇರೆ ಏನ್ ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಒಬ್ಬಟ್ಟು ಟೇಸ್ಟ್ ಮಾಡಿದ್ದೀನಿ, ಚಪಾತಿ, ರೊಟ್ಟಿ ಆಗಿರ್ಬೋದು, ಮೆಣಸಿನಕಾಯಿ ಬಜ್ಜಿ ಆಗಿರ್ಬೋದು, ಚೆನ್ನಾಗಿರುತ್ತೆ. ರೈಸ್ ಸಾಂಬಾರ್ ಆಗಿರ್ಬೋದು. ಓಕೆ. ಮತ್ತೆ ನಿಮ್ಗೆ ಕಲರ್ ರೈಸ್ ಕೂಡ ಇರುತ್ತೆ, ಪಲಾವ್ ಓಕೆ. ಮನೇಲಿ ಮಾಡಿರೋ ರೀತಿ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚು ರೇಟ್ ಕೂಡ ರೀಸನಬಲ್ ಆಗಿರುತ್ತೆ. ಓಕೆ. ಪಾಕೆಟ್ ಫ್ರೆಂಡ್ಲಿ. ಸೊ ಒಂದ್ ಮೀಲನ್ನ ನೀವು ಚೆನ್ನಾಗಿ ಎಂಜಾಯ್ ಮಾಡಿ. ಓಕೆ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ನಮ್ಗೆ ಇಲ್ಲಿ ಒಬ್ಬಟ್ಟು ಮತ್ತೆ ಚಪಾತಿ ಊಟ, ಬೇಳೆ ಒಬ್ಬಟ್ಟು, ಚಪಾತಿ ಓಕೆ ಪ್ರಿಫರ್ ಮಾಡಿ. ರೆಗ್ಯುಲರ್ ಬರ್ತಾ ಇರ್ತೀನಿ. ಯೂಶಲಿ ಮಲ್ಲೇಶ್ವರಂ ಬಂದ್ರೆ ನಾನು ಇಲ್ಲೇ ಪ್ರಿಫರ್ ಮಾಡೋದು. ಓಕೆ. ಸೊ 1 year 1.5 year ಇಲ್ಲೇ ಬರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಏನ್ ಹೇಳಕ್ ಬಯಸ್ತೀರಾ ಸರ್? ಮಲ್ಲೇಶ್ವರಂ ಬಂದ್ರೆ ನಾರ್ತ್ ಕರ್ನಾಟಕ ಫುಡ್ ಏನಾದ್ರು ನೀವು ಪ್ರಿಫರ್ ಮಾಡೋದಿದ್ರೆ ಪಾಕೆಟ್ ಫ್ರೆಂಡ್ಲಿ ಇದು ತುಂಬಾ ಚೆನ್ನಾಗಿದೆ, ಬರ್ಬೋದು. ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹಿತರೆ, ಇಲ್ಲಿ ಪಾರ್ಸಲ್ ಕೂಡ ತುಂಬಾನೇ ಸಖತ್ತಾಗಿ ಜಾಸ್ತಿ ತಗೊಂಡೋಗ್ತಾರೆ. ನೋಡಿ, ಪಾರ್ಸಲ್ ನ ಕೂಡ ಸಿಲ್ವರ್ ಫಾಯಿಲ್ ಹಾಳೆಗಳನ್ನ ಬಳಸಿ ನೀಟಾಗಿ ಪ್ಯಾಕ್ ಮಾಡ್ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಬಿಸಿ ಬಿಸಿಯಾಗಿ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತೆ ಬೇಳೆ ಹೋಳಿಗೆ ಅಲ್ಲೇ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ನೋಡಿ, ಏನ್ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ. ಈಗ ನೋಡಿ ಫ್ರೆಂಡ್ಸ್, ಇದು ಬೇಳೆ ಹೋಳಿಗೆಗೋಸ್ಕರ ಬೇಳೆನ ರುಬ್ತಾ ಇದ್ದಾರೆ ನೋಡಿ. ಬೇಳೆ ಹೋಳಿಗೆ ಕೂಡ ತುಂಬಾನೇ ಸಖತ್ತಾಗಿರುತ್ತೆ. ಬಂದಾಗ ಮರಿದಲೆ ಟೇಸ್ಟ್ ಮಾಡಿ. ಈಗ ಬೇಳೆ ಹೋಳಿಗೆ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ಬನ್ನಿ ನೋಡೋಣ. ಹಾಗೆ ಡೈಲಿ ಸಾಂಬಾರ್ ಕೂಡ ಚೇಂಜ್ ಮಾಡ್ತಾನೆ ಇರ್ತಾರೆ. ಒಂದೊಂದು ದಿವಸ ಒಂದೊಂದು ಥರ ಸಾಂಬಾರು
ಮಾಡ್ತಾ ಇರ್ತಾರೆ. ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಒಂಥರ ನಾಟಿ ಸ್ಟೈಲ್ ಅಂತಾನೆ ಹೇಳ್ಬೋದು. ಉತ್ತರ ಕರ್ನಾಟಕ ಸ್ಪೆಷಲ್ ಸಾಂಬಾರು ಪಲ್ಯಗಳು ಟೇಸ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಬನ್ನಿ. ನೋಡಿ ಏನ್ ತೆಳ್ಳಗೆ ಬೇಳೆ ಹೋಳಿಗೆಯನ್ನ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಏನ್ ಸಖತ್ತ ಕಾಣ್ತಾ ಇದೆಯಲ್ಲ ಬೇಳೆ ಹೋಳಿಗೆ. ನೋಡಿ ಇಷ್ಟೊಂದೆಲ್ಲ ಪಾರ್ಸಲ್ ಮಾಡ್ತಾರೆ, ಪಾರ್ಸಲ್ ತುಂಬಾನೇ ಹೋಗುತ್ತೆ. ಹಾಗೆ ನೋಡಿ ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ಎಲ್ಲ ಪಾರ್ಸಲ್ ಮಾಡ್ತಾ ಇದ್ದಾರೆ. ಕಸ್ಟಮರ್ಗಳಿಗೆ ಸರ್ವ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ. ತಮ್ಮ ಹೆಸರು? ಶಿವಾನಿ. ಮೇಡಮ್ ಏನ್ ತಗೊಂಡ್ರಿ ಇವಾಗ? ಒಂದು ಅಕ್ಕಿ ರೊಟ್ಟಿ ಪ್ಲೇಟ್. ಓಕೆ. ಅದಾದ್ಮೇಲೆ ಒಂದು ಕಾಯಿ ಹೋಳಿಗೆ ಆರ್ಡರ್ ಮಾಡ್ತೀನಿ, ಮತ್ತೆ ಸ್ವಲ್ಪ ಪಾರ್ಸಲ್ ಮಾಡಿ ಮನೆಗೆ. ಓಕೆ. ಏನೇನ್ ತಗೊಂಡು ಹೋಗ್ತೀರಾ ಪಾರ್ಸಲ್? ಐ ಥಿಂಕ್ ಅಕ್ಕಿ ರೊಟ್ಟಿ ಮತ್ತೆ ಹೋಳಿಗೆ. ಓಕೆ. ಹೇಗಿದೆ ಮೇಡಮ್ ಟೇಸ್ಟ್? ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಇವತ್ತು ಇಲ್ಲಿಂದ ಹೋಗುವಾಗ ನಂಗದು ಸಬ್ಬಕ್ಕಿ ಸೊಪ್ಪು ಸ್ಮೆಲ್ ಬಂತು ಸ್ವಲ್ಪ. ಓಕೆ. ತಿನ್ನೋಣ ಅಂತ ಐ ಫೆಲ್ಟ್ ಲೈಕ್ ಕಮಿಂಗ್, ಸೊ ಸ್ಟಾಪ್ ಮಾಡಿದ್ವಿ. ಸೊ ದಿಸ್ ಇಸ್ ಫಸ್ಟ್ ಟೈಮ್. ಓಕೆ. ಸೊ ಟೇಸ್ಟ್ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ, ಮತ್ತೆ ಮತ್ತೆ ಬರಬೇಕು ಅನಿಸ್ತಾ ಇದೆಯಾ? ಹೌದು, ಡೆಫಿನೆಟ್ಲಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್? ಊಟ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಕಡೆ ಮಲ್ಲೇಶ್ವರಂ ಸೈಡ್ ಬಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ಲೇಬೇಕು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಪಾರ್ಸಲ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿನ ಊಟ ತಿಂಡಿ ತುಂಬಾನೇ ರುಚಿಯಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಬಂದು ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ, ಇಲ್ಲಿ ಬಜ್ಜಿ ಬೋಂಡ ಎಲ್ಲ ಸಿಗುತ್ತೆ. ಊಟದ ಜೊತೆ ನಿಮಗೆ ಯಾವ್ದು ಬಜ್ಜಿ ಬೇಕೋ ತಗೋಬಹುದು. ನೋಡಿ ಏನು ಸೂಪರ್ ಆಗಿ ಕಾಣ್ತಾ ಇದೆಯಲ್ಲ, ಇದು ಶೇಂಗಾ ಹೋಳಿಗೆ. ನೋಡಿ ಸ್ನೇಹಿತರೆ, ನೋಡಿ ತುಂಬಾ ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಪಣೀಶ್ ಅಂತ. ಸರ್, ಏನ್ ಟೇಸ್ಟ್ ಮಾಡ್ತಾ ಇದ್ದೀರಿ ಇವಾಗ? ಜೋಳದ ರೊಟ್ಟಿ ಕಾಳು ಪಲ್ಯ. ಓಕೆ. ತುಂಬಾ ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ. ಓಕೆ. ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಏನೇನ್ ಟೇಸ್ಟ್ ಮಾಡಿದ್ದೀರಿ ಸರ್ ಇಲ್ಲಿ? ಇವ್ರದ್ದು ರೈಸ್ ಬಾತು, ಮೇಥಿ ಬಾತು ಒಂದು ಮಾಡ್ತಾರೆ. ಪಲಾವು, ಟೊಮೆಟೊ ಬಾತು, ಕರ್ಡ್ ರೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಜೋಳದ ರೊಟ್ಟಿಗೋಸ್ಕರ ನಾವ್ ಇಲ್ಲಿ ಬರ್ತೀವಿ. ತುಂಬಾ ಇಷ್ಟ ಆಯ್ತಾ? ಹೌದು ಸರ್. ರೆಗ್ಯುಲರ್ ಬರ್ತಾ ಇರ್ತೀರಾ? ಹಾ ಸರ್, ರೆಗ್ಯುಲರ್. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಖಂಡಿತ ನೀವು ಇಲ್ಲಿ ಬಂದು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಚೆನ್ನಾಗಿ ಮಾಡ್ತಾರೆ, ಖುಷಿ ಆಗುತ್ತೆ ನಿಮ್ಗೂ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಉತ್ತರ ಕರ್ನಾಟಕ ಫುಡ್ಸ್ನ ಓನರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ನಾಗರಾಜ್. ಸರ್, ಎಷ್ಟು ವರ್ಷ ಆಯ್ತು ಇದು ಹೋಟ್ಲು ಶುರು ಮಾಡಿದ್ರೆ? ಇದು 8 ವರ್ಷ ಆಯ್ತು. ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟ್ಲಲ್ಲಿ? ಸ್ಪೆಷಲ್ ಎಲ್ಲ ಸ್ಪೆಷಲ್ ಇದೆ ನಮ್ದು. ಜೋಳ ರೊಟ್ಟಿ ಇದೆ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ. ನಾರ್ಮಲ್ ಎಲ್ಲ ರೆಗ್ಯುಲರ್ ಇರುತ್ತೆ. ಇದೆ ಮಾಮೂಲಿ ಸ್ಪೆಷಲ್ ನಮ್ಮದು. ಮಾಮೂಲಿ ಬೆಳಗ್ಗೆ ಒಂದು ತರಕಾರಿ ಪಲ್ಯ ಇರುತ್ತೆ, ಕಾಳ ಪಲ್ಯ ಬೇರೆ ಇರುತ್ತೆ. ಸಾಯಂಕಾಲದಲ್ಲಿ ಬದ್ನೆಕಾಯಿ ಪಲ್ಯ ಇರುತ್ತೆ, ಕಾಳ ಪಲ್ಯ ಬೇರೆ ಇರುತ್ತೆ. ಬೆಳಗ್ಗೆ 3 ತರ ರೈಸ್ ಐಟಮ್ ಮಾಡ್ತೀವಿ. ಒಂದು ಮೊಸರನ್ನ, ಒಂದು ರೈಸ್ ಬಾತ್, ಒಂದು ಅನ್ನ ಸಾಂಬಾರು. ಆಮೇಲೆ ತರಕಾರಿಯಲ್ಲಿ ಒಂದ್ ದಿವಸ ತರಕಾರಿ ಬೇರೆ ಬೇರೆ ದಿನ ಒಂದ್ ದಿವಸ ಹೀರೆಕಾಯಿ, ಒಂದು ಸೋರೆಕಾಯಿ, ಬದ್ನೆಕಾಯಿ ತರ ಬೇರೆ ಬೇರೆ, ಕಾಳ ಪಲ್ಯ ಬೇರೆ ಬೇರೆ ಇರ್ತದೆ. ಸಾಯಂಕಾಲ ಡೈಲಿ ಹೋಳಿಗೆ ಮಾಡ್ಕೊಂಡು ಇದ್ದೇ ಇರುತ್ತೆ. ಶೇಂಗಾ ಹೋಳಿಗೆ ಇರುತ್ತೆ, ಬೇಳೆ ಹೋಳಿಗೆ ಇರುತ್ತೆ. ಓಕೆ. ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ತಗೊಳ್ಳೋದು ಯಾವ್ದು ಸರ್? ಎಲ್ಲ ಟೇಸ್ಟ್ ಮಾಡ್ತಾರೆ. ಒಬ್ಬೊಬ್ರು ಟೇಸ್ಟ್, ಒಬ್ಬರದು ಅಕ್ಕಿ ರೊಟ್ಟಿ ಅಂತ ಸ್ಪೆಷಲ್ ಮಾಡ್ತಾರೆ, ಎಲ್ಲ ಜೋಳ ರೊಟ್ಟಿ ಅಂತ ಸ್ಪೆಷಲ್ ಮಾಡ್ತಾರೆ. ಎಲ್ರಿಗೂ ಒಂದೊಂದು ಟೇಸ್ಟ್, ಎಲ್ಲರೂ ಬೇರೆ ಸಪ್ರೇಟ್ ಬರ್ತಾರೆ.
ಎಲ್ರಿಗೂ ಎಲ್ಲ ಇಷ್ಟ. ತುಂಬಾ ಕಸ್ಟಮರ್ಸ್ ಹೇಳ್ತಾ ಇದ್ರು, ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀವಿ, ಟೇಸ್ಟ್ ಮಾಡ್ತಾ ಇದ್ವಿ, ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲ ಕಸ್ಟಮರ್ ರೆಗ್ಯುಲರ್ ಇದಾರೆ, ಇಲ್ಲೆಲ್ಲ ಬರೋ ಕಸ್ಟಮರ್ ಎಲ್ಲ ರೆಗ್ಯುಲರ್ ಇರುತ್ತೆ. ಆಮೇಲೆ ಕಡಗ ರೊಟ್ಟಿ ಇರುತ್ತೆ, ಸಜ್ಜೆ ರೊಟ್ಟಿ, ಜೋಳ ರೊಟ್ಟಿ, ಆಮೇಲೆ ಅಂಟಿನ ಉಂಡೆ, ಶೇಂಗಾ ಉಂಡೆ, ಅವಲಕ್ಕಿ ನಾವು ಮಾಡ್ತೀವಿ, ಇದು ಕಡಗ ರೊಟ್ಟಿ. ಚಟ್ನಿ ನಿಮಗೆಲ್ಲ ರೆಡಿ ಬೇಕಾದ್ರೆ ನಿಮ್ಗೆ ಹೋಮ್ ಮೇಡ್ ರೆಡಿ ಇರುತ್ತೆ, ಬೇರೆ ಎಲ್ಲ ಇಟ್ಟಿರ್ತೀವಿ. ಆಮೇಲೆ ನಮ್ದು ಹೋಮ್ ಮೇಡ್ ಇರುತ್ತೆ, ಚಟ್ನಿ ಪುಡಿ ಎಲ್ಲ. ಅಂಟಿನುಂಡೆ, ಅಂಟಿನುಂಡೆ ಇದು ಲೂಸು ಕೊಡ್ತೀವಿ, ಪ್ಯಾಕು ಕೊಡ್ತೀವಿ. ಇದು ಕಡಲೆ ಬೀಜದ್ದು ಶೇಂಗಾ ಉಂಡೆ, ಇದು ಬೇಸನ್ ಉಂಡೆ, ಇದು ಇದೆಲ್ಲ ನೀವೇ ತಯಾರು ಮಾಡೋದು? ಇವೆಲ್ಲ ನಾವೇ ರೆಡಿ ಮಾಡುದು. ಇದು ಮಾತ್ರ ನಾವು ಬಿಜಾಪುರ ತರಿಸ್ತೀವಿ ಮಾಡಿದ್ದು. ಮಿಕ್ಕಿದೆಲ್ಲ ಸೀಲ್ ಇಲ್ಲದೆ ಇವೆಲ್ಲ ಇರ್ತದೆ, ನೇಮ್ ಇಲ್ಲದೆ ನಾವೇ ರೆಡಿ ಮಾಡಿದ್ವಿ ನಮ್ಮ ಮನೇಲಿ. ಶೇಂಗಾ ಒಳಗೆ ಇರುತ್ತೆ ಎಲ್ಲ. ಇಷ್ಟೊಂದು ರುಚಿ ಬರೋದಕ್ಕೆ ಏನ್ ಕಾರಣ ಸರ್? ಏನಿಲ್ಲ ಸರ್, ಸಿಂಪಲ್ ಆಗಿ ಇರುತ್ತೆ, ಏನು ಜಾಸ್ತಿ ಮಸಾಲೆ ಹಾಕಲ್ಲ, ಏನಿಲ್ಲ. ನಾವು ಮಾಮೂಲಿ ಮನೆ ತರ ಅಡಿಗೆ ಮಾಡ್ತೀವಿ. ಮಸಾಲೆ ಅಂಕ ಯಾವ್ದಕ್ಕೂ ರುಬ್ಬಾಕಲ್ಲ, ಇದಕ್ಕಿಲ್ಲ. ಆಲ್ ದ ಬೆಸ್ಟ್ ಸರ್. ಫ್ರೆಂಡ್ಸ್, ಇವತ್ತಿನ ವಿಶೇಷ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.